ಇವ್ರು ಮೊದಲೇ ತೀರ್ಮಾನ ಮಾಡಿದರು. ಎರಡು ವರ್ಷ ನೀವು ಮೊದಲು CM ಆಗಿ ಆಮೇಲೆ ನಾವು ಆಗ್ತೀವಿ ಅಂತ ಅದಾಗಿತ್ತು. ಈಗ ಅವರು ಕಾದು ಕುಂತರು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ರಾಜಸ್ಥಾನದ ಪರಿಸ್ಥಿತಿನ ರಾಹುಲ್ ಗಾಂಧಿ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನೋಡಿದ್ರು. ಏನಾಯಿತು ರಾಜಸ್ಥಾನದ ಪರಿಸ್ಥಿತಿ, 50-50 ಮ್ಯಾಚಲ್ಲಿ ಆಗಲಿಲ್ಲ. ಛತ್ತೀಸ್ಗಢ ನೋಡಿದ್ರು. ಈಗ ಬೇರೆ ವಿಧಿ ಇಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಡೆ ಶಾಸಕರ ಬಲ ಇಲ್ಲ, ಒಂದು ಕಡೆ CM ಬಲ ಇಲ್ಲ, ಒಂದು ಕಡೆ ಕಾರ್ಯಕರ್ತರ ಬಲ ಇಲ್ಲ. ಇದು ಎಚ್ಚೆತ್ಕೊಂಡಂದ್ಮೇಲೆ ಹೈಕಮಾಂಡ್ ಬಲ ಕೂಡ ಅವ್ರಿಗೆ ಸಿಗಲಿಲ್ಲ ಕೊನೆ ಇದರಲ್ಲಿ. ಆಗ ಎಚ್ಚೆತ್ಕೊಂಡು ಏನು ಮಾಡಿದ್ರು ಅವರು, ಇಮಿಡಿಯೇಟ್ ಅವರು ಒಂದು ಟಾಸ್ಕ್ ಕ್ರಿಯೇಟ್ ಮಾಡಿದ್ರು. ನಾವು CM ಆಗಲೇಬೇಕು, ನನ್ನ ಟಾಸ್ಕು, ನನ್ನ ಗುರಿ CM ಆಗಬೇಕು. ಹೇಗಾಗಬೇಕು, ನನ್ನ ಪಕ್ಷದಿಂದ ಸಹಕಾರ ಸಿಗಲಿದ್ರೆ ವಿರೋಧ ಪಕ್ಷದ ಸಹಕಾರ ತಗೊಳ್ಬೇಕಾಗುತ್ತೇನೋ, ಅಲ್ಲಿಂದನೇ CM ಆಗೋ ಒಂದು ಚಾನ್ಸ್ ಸಿಗುತ್ತೇನೋ ಅನ್ನೋ ಒಂದು ಮನಸ್ಥಿತಿ ತಗೊಂಡು ಅವ್ರು ಏನು ಮಾಡಿದ್ರು, ಕುಂಭಮೇಳಕ್ಕೆ ಹೋದರು. ಕುಂಭಮೇಳದಲ್ಲಿ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧನೇ ಹೋದರು. ಹೋಗಬೇಡಿ ಅಂತ ಅವ್ರಿಗೆ ತಾಕೀತಿತ್ತು.